ನೀವು ಅಲ್ಲಿ ಪ್ರತಿಭಟನೆಯನ್ನು ಮಾಡುವಂತಹದ್ದು ಒಂದು ವರ್ಗಕ್ಕಾಗಿ ಮಾಡಬೇಡಿ, ಶಾಂತಿಗಾಗಿ ಪ್ರತಿಭಟನೆ ಮಾಡಲಿಕ್ಕೆ ಬನ್ನಿ. ನಾನು ಬರ್ತೇನೆ, ನೀವು ಬನ್ನಿ. ನಾಳೆ ಶಾಂತಿಯನ್ನು ಕಾಪಾಡೋಣ. ಕೈ ಇಲ್ಲಿ ಒಂದು ಬಿಗಿಯಾದ ಒಂದು ಬಲವನ್ನು ಬೆಳೆಸೋಣ. ಹಿಂದೂ ಮುಸಲ್ಮಾನ್ ಸಿಖ್ಖರು ಒಗ್ಗಟ್ಟಾಗಿ ನಾವಿಲ್ಲಿ ಈ ದೇಶವನ್ನು ಬೆಳೆಸೋಣ. ಅದು ಬೇಕಾಗಿರುವಂತಹದ್ದು. ಆ ಸಂದೇಶವನ್ನು ಈ ಶಾಸಕರಾಗಿ ಕೊಡಿ. ತಮ್ಮ ಕ್ಷೇತ್ರದಲ್ಲಿ ಮುಸಲ್ಮಾನರಿದ್ದಾರೆ. ತಾವು ಪ್ರಶ್ನೆ ಕೇಳಿದ್ರಿ, ತಾವು ಮಾತನಾಡಿದ್ರೆ ಪ್ರತಿಕ್ರಿಯೆ ಕೊಡಲಿ. ಸಿ ಟಿ ರವಿ ಅವರು ಪ್ರತಿಕ್ರಿಯೆ ಕೊಡ್ತಾರೆ. ಸಿ ಟಿ ರವಿ ಅವರೇ, ಯಾಕೆ ಒಂದು ವರ್ಗದ ಪರವಾಗಿ ಪ್ರತಿಭಟನೆ ಮಾಡ್ತೀರಿ? ಮೊಹಿದ್ದೀನ್ ಬಾವ ಹೇಳ್ತಾ ಇದ್ದಾರೆ, ಆಹ್ವಾನ ಕೊಡ್ತಾ ಇದ್ದಾರೆ ನಿಮಗೆ, ಇಬ್ರು ಒಟ್ಟಾಗಿ ಹೋಗಿ ಶಾಂತಿ ಯಾತ್ರೆಯನ್ನ ಮಾಡೋಣ, ಪ್ರತಿಭಟನೆ ಅಲ್ಲ ಅಂತ. ಸಿ ಟಿ ರವಿ ಅವರೇ, ಖಂಡಿತ ಕೇಳ್ತಾ ಇದ್ದೀನಿ. ನೀವು ನಾಳೆ ಬನ್ನಿ, ನಾವು ಕೈ ಹಿಡಿದು ಒಂದ್ ನಿಮಿಷ ಮೊಹಿದ್ದೀನ್ ಬಾವ ಅವರು ಕೇಳಿಸ್ಕೊಳ್ಳಿ. ಬಾವ ಅವರೇ ಒಂದೇ ನಿಮಿಷ ಕೇಳಿಸ್ಕೊಳ್ಳಿ. ಸಿ ಟಿ ರವಿ ಅವರು ಉತ್ತರ ಕೊಡ್ತಾ ಇದ್ದಾರೆ ಅದಕ್ಕೆ. ನಾನು ಖಂಡಿತ ಅವ್ರು ಹೇಳೋದು ಮನದಾಳದ ಮಾತಾಗಿದ್ರೆ ಆ ಮನದಾಳದ ಮಾತಿಗೆ ನನ್ನ ಸಹಕಾರ ಇದೆ. ಆದ್ರೆ ಈ ಮನದಾಳದ ಮಾತಾಗದೆ ಕೇವಲ ಬಾಯಿ ಮಾತಿಂದಾದ್ರೆ ಅದರಿಂದ ಶಾಂತಿ ನೆಲೆಸಕ್ಕೆ ಸಾಧ್ಯ ಇಲ್ಲ. ಮನದಾಳದ ಮಾತಾಗಿದ್ರೆ ಶಾಂತಿ ನೆಲೆಸೋದಕ್ಕೆ ಏನು ಸಹಕಾರ ಕೊಡೋಣ. ಆದ್ರೆ ಶಾಂತಿ ಅಂತಕ್ಕಂಥದ್ದು ಕೇವಲ ವ್ಯಾವಹಾರಿಕ ಸಂಗತಿ ಅಲ್ಲ, ಮೂಲಭೂತ ನಂಬಿಕೆಯೂ ಆಗಬೇಕು. ವ್ಯಾವಹಾರಿಕ ಸಂಗತಿ ಮಾತ್ರ ಆದ್ರೆ ತನಗೆ ಬೇಕಾದಾಗ ಶಾಂತಿ ಮಂತ್ರ ಪಡಿಸೋದು, ಬೇಡದೇ ಇದ್ದಾಗ ಮೂಲಭೂತ ನಂಬಿಕೆಗಳನ್ನ ಉಳಿಸ್ಕೊಂಡು ಆ ಮೂಲಭೂತ ನಂಬಿಕೆಗಳಲ್ಲಿ ಭಯೋತ್ಪಾದನೆ ಜಹಾದ್ ಅನ್ನ ಭಯೋತ್ಪಾದನೆ ಜಹಾದನ್ನು ಬಿಟ್ಬಿಡಿ. ಅದನ್ನೇ ಪುನಃ ಈ ರಾಜಕೀಯದ ಸಂದರ್ಭದಲ್ಲಿ ಮಾತಾಡಬೇಡಿ. ದಯವಿಟ್ಟು ಮಾನವರು ಇವತ್ತು ಸಾಯ್ತಾ ಇದ್ದಾರೆ, ಅವರಿಗೆ ಜೀವಕ್ಕೆ ಬೆಲೆ ಕೊಡಿ. ರವಿ ಅವರೇ, ತಾವೊಂದು ಪ್ರಬುದ್ಧ ರಾಜಕಾರಣಿ ಆಗಿದ್ದೀರಾ. ಈ ಜಿಹಾದ್ ಆ ಹುಟ್ಟು ಹಾಕುವಂತದ್ದು ಅದನ್ನೆಲ್ಲ ಮಣ್ಣಾಕಿ. ಈ ಜಿಹಾದ್ದಲ್ಲಿ ಇಲ್ಲಿ ಏನು ಆಗಿಲ್ಲ, ಆಗುದು ಇಲ್ಲ. ಸುಮ್ಮನೆ ಅದೆಲ್ಲ ಬಿಟ್ಬಿಡಿ. ನಾವು ಶಾಂತಿಯನ್ನು ತರೋಣ. ಅದು ಇದೆಲ್ಲ ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ, ನಮ್ಮ ನಾಗರಿಕರು ನೋಡಿ, ಅವರನ್ನ ಬಂಧಿಸಬೇಕು, ಅವರನ್ನ ಕಾನೂನು ಕ್ರಮ ಕೈಗೊಳ್ಳಬೇಕು. ಮಂಗಳೂರಿನ ಶಾಂತಿಪ್ರಿಯ ಮುಸಲ್ಮಾನರು ನೋಡಿ ರಾಜಕಾರಣ ಮಾಡ್ತಾ ಇರುವಂತದ್ದು ಅನುಗ್ರಹದ ಮೂಲಕ ಇವತ್ತು ಸಂವಿಧಾನದಲ್ಲಿ ವಿಧಾನಸಭೆಯಲ್ಲಿ ಪ್ರತಿಜ್ಞೆ ಮಾಡಿ ಬಂದಿದ್ದೇವೆ. ಇವತ್ತು ಶಾಂತಿಯನ್ನು ಕಾಪಾಡೋಣ. ದಯವಿಟ್ಟು ಶಾಂತಿ ಬೇಕಾಗಿದೆ. ನಮ್ಮ ಈ ಜಿಲ್ಲೆಯಲ್ಲಿ ಇವರ ರಾಜಕೀಯ ಯಾವ ರೀತಿ ಇದೆ ಅಂತ ನೋಡಿ. ಶೋಭಾ ಕರಂದ್ಲಾಜೆ ಅವರು ಭಾವುಕರಾಗಿ ಮಾತನಾಡ್ತಾರೆ. ಮೊಹಿದ್ದೀನ್ ಬಾವ ಒಂದೇ ನಿಮಿಷ. ರಿಯಾಜ್ ಅವರು ಸಿ ಟಿ ರವಿ ಅವ್ರಿಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಎಸ್ ರಿಯಾಜ್ ಅವರೇ. ಸಿ ಟಿ ರವಿ ಅವರೇ, ನೀವೀಗ ಶಾಂತಿಯ ಮಾತನಾಡ್ತಾ ಇದ್ದೀರಾ. ನೀವು ಚಿಕ್ಕಮಗಳೂರನ್ನ ಸಂಪೂರ್ಣವಾಗಿ ಹೊತ್ತಿ ಉರಿಸಿ ಅಲ್ಲಿ ಕೋಮುದಲ್ಲೂರಿಯನ್ನ ಹಬ್ಬಿ ಇವಾಗ ಶಾಂತಿಯ ಮಾತನಾಡಲಿಕ್ಕೆ ನಿಮಗೆ ಯಾವ ನೈತಿಕತೆ ಇದೆ? ಸಿ ಟಿ ರವಿ ಅವರೇ, ಕೋಮು ಪ್ರಚೋದನೆಯನ್ನ ಮಾಡಿ ಅಲ್ಲ ನೀವು ಈಗ ಶಾಸಕರಾಗಿರುವಂತದ್ದು. ಮಂಗಳೂರಿನಲ್ಲಿ ಈಗ ಶರಣ್ ಪಂಪೆ ಮಾಡ್ತಾ ಇರುವುದು ಅದನ್ನೇ. ಇವಾಗ ಮಂಗಳೂರು ಶರಣ್ ಪಂಪೆಗೆ ಮುಂದಿನ ದಿನಗಳಲ್ಲಿ MLA ಆಗ್ಬೇಕು. ನೋಡಿ, ಭಾವುಕರಾಗಿ ಶೋಭಾ ಕರಂದ್ಲಾಜೆ ಅವರು ಬಹಳ ಭಾವುಕರಾಗಿ ಶರತ್ಸವದ ಬಗ್ಗೆ ಭಾವುಕರಾಗಿ ಪತ್ರಿಕಾ ಪ್ರಕಟಣೆ ಗೋಷ್ಠಿಯನ್ನ ನಡೆಸ್ತಾರೆ. ಯಾಕೆ ಇದೇ ಭಾವುಕತೆ ಆ ಕುಂದಾಪುರದ ಪ್ರವೀಣ್ ಪೂಜಾರಿ ಹತ್ಯೆಯನ್ನ ಬಿಜೆಪಿಗರು ಕೂಡಿ ಮಾಡಿದ್ರಲ್ಲ, ಆ ಭಾವುಕತೆ ಯಾಕೆ ಇರಲಿಲ್ಲ? ಉಡುಪಿ ಜಿಲ್ಲೆಯಲ್ಲಿದ್ದಂತಹ ಶೋಭಾ ಕರಂದ್ಲಾಜೆ ಅವರು ಯಾಕೆ ಪ್ರವೀಣ್ ಪೂಜಾರಿಯ ಮನೆಗೆ ಭೇಟಿ ನೀಡಲಿಲ್ಲ? ವಾಪಸ್ ಬೆಂಗಳೂರಿಗೆ ಯಾಕೆ ಬಂದ್ರು? ಯಾಕೆ ಅವಾಗ ಪ್ರವೀಣ್ ಪೂಜಾರಿ ಹಿಂದೂ ಅಲ್ವಾ? ಇವರ ಈ ಮೊಸಳೆ ಕಣ್ಣೀರು ಈ ಕುಶಾಲನಗರದಲ್ಲ, ಕುಂದಾಪುರದ ಈ ಒಂದು ಕನಿಕರದಿಂದ ಬ್ಯಾಂಕಿಂಗ್ ರಾಜಕೀಯ ಮಾಡ್ತಾ ಇದ್ದೀರಾ. ತಾವು ಪ್ರಶ್ನೆ ಕೇಳಿದ್ರಿ. ಎಸ್ ಸಿ ಟಿ ರವಿ ಅವರೇ, ವಾಸ್ತವಿಕವಾಗಿ ಮಾತಾಡ್ಬೇಕು. ನಾನು ಅವ್ರಿಗೆ ಕೇಳಕ್ ಬಯಸ್ತೀನಿ. ಕ್ರಿಮಿನಲ್ಗಳು ಸತ್ತಾಗ, ಕಬೀರ್ ಸತ್ತಾಗ ಹೋಗಿ ಜನಗಳ ಕಬೀರ್ನ ಸತ್ತಾಗ ಅವನ ಮನೆಗೆ ಹೋಗಿ 10 ಲಕ್ಷ ಕೊಟ್ರಿ. ನವೀನ್ ನಾಯ್ಕ ಎನ್ಕೌಂಟರ್ ಮಾಡಿದ ನವೀನ್ ನಾಯ್ಕನ್ ಜೈಲಿಗೆ ಹಾಕಿದ್ರಿ. ಕ್ರಿಮಿನಲ್ಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ನಿಮ್ ಪಾರ್ಟಿ ನೀತಿ ಆದ್ರೆ ಕ್ರಿಮಿನಲ್ಗಳು ಯಾವ ರೀತಿ ಮೊಹಿದ್ದೀನ್ ಬಾವ ಒಂದೇ ನಿಮಿಷ. ಸಿ ಟಿ ರವಿ ಉತ್ತರ ಕೇಳಿಸ್ಕೊಳ್ಳಿ.
ಮೊಯ್ದೀನ್ ಬಾವರೇ ಸಿಟಿ ರವಿ ಅವರು ಉತ್ತರ ಕೇಳಿಸ್ಕೊಳ್ಳಿ. ಕೊಟ್ಟಿದ್ದೇವೆ. ಸಿಟಿ ರವಿ ಅವರು ಉತ್ತರ ಕೇಳಿಸ್ಕೊಳ್ಳಿ. ಸಿಟಿ ರವಿ ಅವರೇ, ದಯವಿಟ್ಟು ರವಿ ಅವರೇ, ಇಲ್ಲಿ ಈ ಬೆಂಕಿ ಜ್ವಾಲೆಯಾಗಿ ಹಾರುತ್ತಿರುವಂತಹ ಸಂದರ್ಭದಲ್ಲಿ ಅವರಿಗೆ ಕೊಟ್ಟಿದ್ದೀರಾ, ಹುಟ್ಟಪ್ಪನಿಗೆ ಯಾಕೆ ಕೊಟ್ಟಿದ್ದೀರಾ, ಇನ್ನೊಬ್ಬನಿಗೆ ಯಾಕೆ ಕೊಟ್ಟಿದ್ದೀರಾ ಅಂತ ಹೇಳುವಂತ ನಮ್ಮ ಸರ್ಕಾರ ಯಾರಿಗೆ ಕರೆದು 307 ಆಯ್ಕೆ ಅಂತ ಹೇಳ್ತಾರೆ ರಮಾನಾಥ್ ರೈ. ನೀವು ಅವ್ರು ಸುಮ್ಮನೆ ಇಲ್ಲಿ ಒಂದು ವಿಷಯ ಮಾತಾಡ್ತೀರಾ, ಇನ್ನೊಂದು ವಿಷಯ ಎಲ್ಲ ಹೋಗ್ತೀರಾ ನೀವು ಕೂಡ ಡೈವರ್ಟ್ ಮಾಡ್ತಾ ಮಾತಾಡಿದ್ದೆ. ನಾನು ಚಿಕ್ಕಮಗಳೂರು ಪ್ರಶ್ನೆ ಕೇಳ್ತೀರಾ, ಇನ್ನೊಂದು ದಿನ ರಿಯಾಜ್ ಅವರು ಸಿಟಿ ರವಿ ಅವ್ರ ಮೇಲೆ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಉತ್ತರ ಕೊಡೋದಕ್ಕೆ ಬಿಡಿ ಅವ್ರನ್ನ, ಎಲ್ಲರೂ ಒಂದೇ ಸಲ ಮಾತಾಡಬೇಡಿ. ಸಿಟಿ ರವಿ ಅವರೇ ತುಂಬಾ ದಯವಿಟ್ಟು ಉತ್ತರವನ್ನು ಕೇಳಿಸ್ಕೊಳ್ಳಿ. ಅದರಲ್ಲಿ ಪ್ರಶ್ನೆಗಳಿದ್ರೆ ದಯವಿಟ್ಟು ಎಲ್ಲರೂ ಕೇಳಬಹುದು. ಎಸ್ ಸಿಟಿ ರವಿ ಅವರೇ. ರಿಯಾಜ್ ಅವರಿಗೆ ಚಿಕ್ಕಮಗಳೂರು ಸಿಟಿ ರವಿ ಹತ್ರ ನಾನೊಂದು ಕಳಕಳಿಯಿಂದ ವಿನಂತಿ, ಬಹುಶಃ ಅವರಿಗೆ ತಾವು ಎದುರಾಗಿ ಬನ್ನಿ. ಇವತ್ತು ನಮ್ಮ ಕಾರ್ಯಕರ್ತರು ಯಾವುದೇ ಪಕ್ಷದಲ್ಲಿರ್ಬೋದು, ಮಾನವೀಯತೆಯಲ್ಲಿ ಅವರನ್ನು ಶಮನ ಮಾಡೋಣ. ಎಸ್ ತಮ್ಮ ಪಾಯಿಂಟ್ ಅನ್ನು ತಾವು ಇಟ್ಟಿದ್ದೀರಿ. ಸಿಟಿ ರವಿ ಅವರು ಉತ್ತರ ಕೊಡ್ತಾರೆ. ರಿಯಾಜ್ ಅವರು ತುಂಬಾ ಗಂಭೀರವಾದ ಆರೋಪ ಮಾಡಿದ್ರು. ಅವರಿಗೆ 10 ಲಕ್ಷ ಕೊಟ್ಟರು, ಪುನಃ ರಾಜಕೀಯ ಮಾಡಬೇಡಿ, ಇಲ್ಲಿ ರಾಜಕೀಯ ಬೇಡ ಸ್ವಾಮಿ. ಈಗ ನಾನು ರಿಯಾಜ್ ಅವರಿಗೆ ಹೇಳ್ತೀನಿ, ಬಹಳ ಜಡ್ಜ್ ತರ ಅವ್ರು ಮಾತು ಕೊಟ್ಟರು, ಜಡ್ಜ್ಮೆಂಟ್ ಕೊಟ್ಟರು. ಚಿಕ್ಕಮಗಳೂರಿನಲ್ಲಿ ನಾನು ಕಳೆದ 3 ಅವಧಿಯಿಂದ ಶಾಸಕನಾಗಿದ್ದೀನಿ. ನಾನು ಆ ಶಾಸಕನಾದ ನಂತರ ಯಾವ ಕೋಮು ಗಲಭೆಯೂ ನಡೆದಿಲ್ಲ. ಕೋಮು ಗಲಭೆ ನಡೆದಿದ್ದೆಲ್ಲ ಕಾಂಗ್ರೆಸ್ ಆಡಳಿತದ ಕಾಲದಲ್ಲಿ. ಆದ್ರೆ ಆ ಕಾಂಗ್ರೆಸ್ ಸ್ವಾಮಿ ಕಾಂಗ್ರೆಸ್ನ ಹೆಸರನ್ನು ಹೇಳ್ಬೇಡಿ ಸ್ವಾಮಿ, ದಯವಿಟ್ಟು ಉತ್ತರ ಕೊಡ್ಲಿ. ಉತ್ತರ ಕೊಡ್ಲಿ. ದಯವಿಟ್ಟು ಕಾಂಗ್ರೆಸ್ ಪಕ್ಷದ ಬಗ್ಗೆ ದಯವಿಟ್ಟು ಹೇಳ್ಬೇಡಿ. ಇವತ್ತು ಶಾಂತಿ ಮುಂದೆ ಬನ್ನಿ, ನಾವು ಕಾಂಗ್ರೆಸ್ ಮುಂದೆ ಬರ್ತೇವೆ. ಕಾಂಗ್ರೆಸ್ ಬಿಜೆಪಿ ಅಂತ ಹೇಳುವಂತ ಒಂದು ಒಡೆದಾಡುವಂತ ನೀತಿ ಬೇಡ. ಇಲ್ಲಿ ನಮಗೆ ಬೇಕಾಗಿದ್ದು ಶಾಂತಿ. ದಯವಿಟ್ಟು ಶಾಂತಿಯನ್ನು ತನ್ನಿ. ದೇವರು ಇವತ್ತು ಕುರಾನಲ್ಲಿ ಹೇಳಿದ್ದು, ಕ್ರೈಸ್ತರಿಗೆ ಬೈಬಲ್ ಅಲ್ಲಿ ಹೇಳಿದ್ದು ಶಾಂತಿಯನ್ನು ಯಾರನ್ನು ಕೊಲ್ಲಿಕ್ಕೆ ಹೇಳಿಲ್ಲ. ಆಳುವಂತ ನೀತಿಯನ್ನು ಮಾಡಬೇಡಿ. ಮೊಯ್ದೀನ್ ಬಾವ್ ಅವರೇ, ಸಿಟಿ ರವಿ ಹತ್ರ ನಾನೊಂಚೂರು ಮಾತಾಡ್ತೀನಿ. ಇವ್ರೇನ್ ಕೇಳಿದ್ರು ಅದಕ್ಕೆ ನಾನೇ ಹೇಳ್ತೀನಿ. ಉತ್ತರ ಕೊಡಬೇಕಾಗಿದೆ. ರಿಯಾಜ್ಗೆ ಉತ್ತರ ಕೊಡಬೇಕಾಗಿದೆ. ನಾನೊಂದು ಸವಾಲ್ ಹಾಕ್ತೀನಿ. ರಿಯಾಜ್ಗೆ ಉತ್ತರ ಕೊಡಿ. ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಟ್ಟು 1.5 ವರ್ಷ ಆಯ್ತು. ಜಡ್ಜ್ಮೆಂಟ್ ಕೊಟ್ಟು ದತ್ತಪೀಠ ವಿವಾದವನ್ನು ಬಗೆಹರಿಸೋದಕ್ಕೆ ಕ್ಯಾಬಿನೆಟ್ಗೆ ನಿರ್ಣಯ ತಗೊಳ್ಳೋದಕ್ಕೆ ಜಡ್ಜ್ಮೆಂಟ್ ಕೊಡ್ತು. ನಾನು ಅವರಿಗೊಂದು ಹೇಳ್ತೀನಿ, ಸರ್ಕಾರಿ ದಾಖಲೆಗಳ ಆಧಾರದಲ್ಲಿ ರೆವಿನ್ಯೂ ಮತ್ತು ಮುಜರಾಯಿ ರೆಕಾರ್ಡ್ ಅನ್ನು ಆಧಾರವಾಗಿ ಇಟ್ಕೊಂಡು ದತ್ತಪೀಠ ಯಾವುದು, ಬಾಬಾ ಬುಡನ್ ದರ್ಗಾ ಯಾವುದು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಸರ್ಕಾರಕ್ಕೆ ಆಗಲ್ವಾ? ಆ ದಾಖಲೆಗಳನ್ನು ಇಟ್ಕೊಂಡು ಪತ್ತೆ ಹಚ್ಚಿದಲೇನೆ ವಿವಾದವಾಗಿ ಬೆಳೆಸಿ ಇದರಲ್ಲಿ ಕೋಮುಗಲಭೆ ಹುಟ್ಟಾಕಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಬೇಕು ಅನ್ನೋದು ಸತ್ಯವನ್ನ ಮುಚ್ಚಿಡುವವರ ಪ್ರಯತ್ನನ, ಸತ್ಯವನ್ನ ಬಹಿರಂಗಪಡಿಸಿ ಅಂತ ಕೇಳೋ ನಮ್ಮಂತವ್ರ ಪ್ರಾಮಾಣಿಕ ಹೋರಾಟವ. ನಾನು ರಿಯಾಜ್ ಅವರಿಗೆ ಹೇಳ್ತೀನಿ, ರಿಯಾಜ್ ಅವರೇ ನೀವೇ ನಿಂತು ಮುಖ್ಯಮಂತ್ರಿಗಳ ಹತ್ರ ಹೋಗಿ ರೆಕಾರ್ಡ್ಸ್ ತೆಗೆಸಿ. ಆ ರೆಕಾರ್ಡ್ಸ್ ನಲ್ಲಿ ಬಾಬಾ ಬುಡನ್ ದರ್ಗಾ ಮೇಲೆ ಏನಾದ್ರು ಹಿಂದೂಗಳು ಒತ್ತಾಯಪೂರ್ವಕವಾಗಿ ದತ್ತಪೀಠ ಮಾಡಕ್ ಹೊಟ್ಟಿದ್ರೆ ನಾವು ಹೋರಾಟ ಹಿಂದಕ್ಕೆ ತಗೋತೀನಿ. ಅದೇ ದತ್ತಪೀಠವನ್ನ ಬಾಬಾ ಬುಡನ್ ದರ್ಗಾ ಮಾಡಿದ್ರೆ ನಿಮ್ ಪೂರ್ವಿಕರು ಮಾಡಿರುವ ತಪ್ಪಿಗೆ ಕ್ಷಮೆಯಾಚನೆ ಮಾಡಿ ನೀವು ಅದನ್ನ ದತ್ತಪೀಠವಾಗಿ ಘೋಷಣೆ ಮಾಡೋದಕ್ಕೆ ನಿಮ್ ಮುಖ್ಯಮಂತ್ರಿಗಳಿಗೆ ಹೇಳುವಷ್ಟು ತಾಕತ್ ನಿಮ್ಗೆ ಇದೆಯಾ? ನಾನು ಹೇಳ್ತೀನಿ, ದರ್ಗಾ ಮೇಲೆ ಯಾವೊಬ್ಬ ಹಿಂದೂ ಆಕ್ರಮಣ ಮಾಡಿದ್ರೆ ಅದನ್ನು ವಾಪಸ್ ತೆಗೆದುಕೊಂಡು ಬೇಸರ ಕ್ಷಮೆ ಕೇಳೋಕೆ ನಾ ತಯಾರಿದ್ದೇನೆ. ಅದೇ ದತ್ತಪೀಠವನ್ನ ದರ್ಗಾ ಮಾಡುವಂತ ಸಂಚಿ ಮಾಡಿದ್ರೆ ಅದನ್ನ ನೀವು ಅದನ್ನ ಉದಾರತೆಯಿಂದ ನೋಡುವಂತ ದೃಷ್ಟಿ ನಿಮ್ಗೆ ಇದೆಯಾ? ಸಾಮರ್ಥ್ಯ ಇದೆಯಾ ನಿಮ್ಗೆ? ನಿಮ್ ಮುಖ್ಯಮಂತ್ರಿಗೆ ಹೇಳ್ತೀರಾ ಸತ್ಯ ಹಿಂಗಿದೆ ಸರ್, ನೀವು ಇದರಲ್ಲಿ ಅನ್ಯಾಯ ಮಾಡಬೇಡಿ, ಹಿಂದೂಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳೋ ತಾಕತ್ ನಿಮ್ಗಿದೆಯಾ? ಮುಸ್ಲಿಮರಿಗೆ ಅನ್ಯಾಯ ಆಗಿದ್ರೆ ನಾನು ಆ ಜವಾಬ್ದಾರಿ ತಗೋತೀನಿ. ಸಮಾನ ನ್ಯಾಯವನ್ನು ಬಯಸುವವರು ಸಿಟಿ ರವಿ ಅವರೇ, ಕಳೆದ ಅವಧಿಯಲ್ಲಿ ನಿಮ್ಮ ಸರ್ಕಾರ ಇತ್ತು, ಈ ಪ್ರಕಾರವನ್ನ ನಿಮ್ಗೆ ಮಾಡಬಹುದಿತ್ತಲ್ಲ. ನಿಮ್ಗೆ ಕೂಡ ಇದು ರಾಜಕೀಯ
ರಾಜಕೀಯ ಬೇಳೆ ಬೆಳೆಸಲಿಕ್ಕೆ ಒಂದು ವಿಚಾರ ಬೇಕು. ಅದಕ್ಕೆ ನೀವು ಇದನ್ನ ಇತ್ಯರ್ಥ ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಕೂಡ ಕೇಂದ್ರ ಸರ್ಕಾರಕ್ಕೆ ಕೂಡ ಈಗ ಒಂದು ಕ್ಯಾಬಿನೆಟ್ ಡಿಸಿಷನ್ ತಗೊಳ್ಳೋದಕ್ಕೆ ಅಧಿಕಾರ ಕೊಟ್ಟಿದೆ. ಸಿಟಿ ರವಿ ಮೆನ್ಷನ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನ. ಸುಪ್ರೀಂ ಕೋರ್ಟ್ ಬಿಜೆಪಿದು ಅಲ್ಲ, ಕಾಂಗ್ರೆಸ್ ಅಲ್ಲ, ಎಸ್ಡಿಪಿ ಅಲ್ಲ, ಬಜರಂಗ ದಳದ್ದು ಆಗುತ್ತೆ ಅನ್ನೋ ಭಯನ, ಅತಿಕ್ರಮಣ ಪ್ರವೃತ್ತಿಯನ್ನ ಬೆಂಬಲಿಸಬೇಕು ಅನ್ನೋ ಇಚ್ಛೆನ, ಅಥವಾ ವೋಟ್ ಬ್ಯಾಂಕಿಂಗ್ ಡ್ಯಾಮೇಜ್ ಆಗುತ್ತೆ ಅನ್ನೋ ಭಯನ? ಸತ್ಯ ಹೇಳೋದಕ್ಕೆ ಸಿಟಿ ರವಿ ಅವರೇ, ನಾನು ಮಹೇಂದ್ರ ಕುಮಾರ್ ಸತ್ಯ ಹೇಳೋದಕ್ಕೆ ಏನ್ರಿ ನಿಮಗೆ ಭಯ? ಸಿಟಿ ರವಿ ಅವರೇ, ನಾನು ಮಹೇಂದ್ರ ಕುಮಾರ್ ಊಟಾಟಿಕೆಯ ರಾಜಕಾರಣ ನಿಲ್ಲಿಸಿ, ಊಟಾಟಿಕೆ ರಾಜಕಾರಣ ನಿಲ್ಲಿಸಿ ಸತ್ಯದ ನೆಲೆಯಲ್ಲಿ ಮಾತಾಡೋದನ್ನು ತಪ್ಪಿಕೊಳ್ಳಿ. ಆಗ ಮಾತ್ರ ಶಾಂತಿ ಸಿಗುತ್ತೆ. ನಿಮ್ಮ ಮೂಲ ನಂಬಿಕೆನೆ ಅಲ್ಲ ಬಿಟ್ರೆ ಬೇರೆ ದೇವರು ಅನ್ನೋದು ಒಪ್ತೀರೇನ್ರಿ ನೀವು? ಬದಲಾಯಿಸ್ಕೊಳ್ಳಿ. ದೇವ್ರು ಎಲ್ಲ ದೇವನೊಬ್ಬ ನಾಮ ಅಳುವನು ಅಂತ ಮೂಲ ನಂಬಿಕೆಯನ್ನು ಬದಲಾಯಿಸ್ಕೊಂಡ್ರೆ ಶಾಂತಿ ಹುಟ್ಟುತ್ತೆ. ಅದ್ರ ಬದಲಿಗೆ ಅಲ್ಲ ಮಾತ್ರ ದೇವರು ಅಂತ ಹೇಳಿದ್ರೆ ಶಾಂತಿ ಹೆಂಗ್ರೆ ಹುಟ್ಟುತ್ತೆ? ಅಂದ್ರೆ ಅಲ್ಲ ಇಲ್ಲದೆ ಇರುವಂತ ಜಾಗ ಅಲ್ಲನ್ ಬಿಟ್ರೆ ಯೇಸು ಆಗ್ಲಿ ಈಶ್ವರ ಆಗ್ಲಿ ಇರಬಾರ್ದು ಅನ್ನುವಂತ ಮನೋಭಾವನೆ ತಾನೇ ಇವತ್ತು ಮೂಲಭೂತವಾಗಿ ಭಯೋತ್ಪಾದಕತೆ ಬೆಳೀತಾ ಇರೋದು ಜಗತ್ತಿನಲ್ಲಿ. ಸಿದ್ಧಾಂತ ಮಾತ್ರ ಕರೆಕ್ಟ್ ಆಗಿದೆ. ಜಾತ್ಯತೀತ ರಾಷ್ಟ್ರವನ್ನ ಹಿಂದೂ ರಾಷ್ಟ್ರ ಮಾಡಬೇಕು. ಅಲ್ಲ, ಸಿದ್ಧಾಂತ ಸಿಟಿ ರವಿ ಅವರೇ ಕರಾವಳಿಯಲ್ಲಿ ಸಿಟಿ ರವಿ ಅವರೇ ಕರಾವಳಿಯಲ್ಲಿ ಹಾಗಾದ್ರೆ ಹತ್ತಿರದಲ್ಲಿ ಎಲ್ಲೂ ನಾವು ಶಾಂತಿಯನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಈಗ ಅಲ್ಲ ಒಂದ್ ನಿಮಿಷ ಸಿಟಿ ರವಿ ಅವರೇ, ತಾವು ಆಡ್ತಾ ಇರುವಂತ ಮಾತುಗಳನ್ನ ಕೇಳ್ತಾ ಇದ್ರಿ. ಈ ಹೊಡೆದಾಟ ಕಂಟಿನ್ಯೂ ಆಗತ್ತೆ, ಕರಾವಳಿಯಲ್ಲಿ ಶಾಂತಿ ನೆಲೆಸೋದಕ್ಕೆ ಸಾಧ್ಯ ಇಲ್ಲ. ಕರಾವಳಿಯಲ್ಲಿ ಬರೀ ಮುಸ್ಲಿಮರೇ ಇರೋ ಕಡೆಲೂ ಹೊಡೆದಾಡ್ತಾ ಇದ್ದಾರೆ. ಹೊಡೆದಾಡೋದವ್ರ ಅವ್ರಿಗೆ ಬಂದಿರುವಂತ ಅಂಟು ಜಾತಿಯ ಕರ್ಮ ಅದು, ನಮ್ ಕರ್ಮ. ಅದೇ ಭಾಗದಲ್ಲಿ ಗಲಭೆ ಆಗ್ತಾರೆ. ಹಿಂದೂ ಕಾಸರಗೋಡು ಮಂದಿ ಹಿಂದೂಗಳನ್ನ ನೀವು ಕರಾವಳಿ ಜಿಲ್ಲೆಯಲ್ಲಿ ಮಾತಾಡ್ತಾ ಇಲ್ಲ. 13 ಮಂದಿ ಅಮಾಯಕ ಹಿಂದೂಗಳನ್ನ ನಿಮ್ಮ ಕಾರ್ಯಕರ್ತರು ಕೊಂದಾಕಿದ್ರಲ್ಲ ಕರಾವಳಿ ಜಿಲ್ಲೆಯಲ್ಲಿ, ಅದರ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ ನೀವು? ಹಿಂದೂ ಭಾಸ್ಕರ್ ಕುಂಬ್ಳೆ ಅವರು ಹಿಂದೂ ಅಲ್ವಾ? ಶ್ರೀನಿವಾಸ್ ಬಜಾರ್ ಅವರು ಹಿಂದೂ ಅಲ್ವಾ? ಭಯೋತ್ಪಾದಕ ಸಂಘಟನೆಗಳು ಕೊಂದಾಕಿದ್ದು ಹರೀಶ್ ಪೂಜಾರಿಯನ್ನ ಒಬ್ಬ ಮುಸಲ್ಮಾನ ತಪ್ಪು ತಿಳ್ಕೊಂಡು ಕೊಂದಾಕಿದ್ರಲ್ಲ, ಅದರ ಬಗ್ಗೆ ನಿಮ್ಗೆ ಅನುಕಂಪ ಇಲ್ವಾ? ಯಾಕೆ ಅದರ ಬಗ್ಗೆ ನೀವು ಕನಿಕರವನ್ನ ವ್ಯಕ್ತಪಡಿಸ್ತಾ ಇಲ್ಲ? ಅವರು ಯಾರು ಹಿಂದೂಗಳಲ್ವಾ? ಹಿಂದೂ ರಕ್ಷಕರು ಅಂತ ಹೇಳ್ತೀರಿ. ಹಿಂದೂಗಳನ್ನ ವಿನಾಯಕ್ ಪಾಲಿಗರನ್ನ ನಿಮ್ಮವರೇ ಕೊಂದ್ರಲ್ಲ, ನರೇಶ್ ನಮೋದ್ ಅಧ್ಯಕ್ಷರು ಕೊಲೆ ಬೆದರಿಕೆ ಹಾಕಿದ್ರಲ್ಲ ಮಂಗಳೂರು ಮುಸ್ಲಿಂ ಫೇಸ್ಬುಕ್ ಪೇಜು. ನಿಮ್ ಸಂಬಂಧಿಕರಂತೆ ತಾನೇ? ನಾಳೆ ಗೊತ್ತಾಗ್ತದೆ ಯಾರ ಸಂಬಂಧಿಕರು, ನಮ್ಮ ಸಂಬಂಧಿಕರ ನಿಮ್ಮ ಸಂಬಂಧಿಕರ ಗೊತ್ತಾಗ್ತದೆ. ಫೇಕ್ ಐಡಿಗಳ ಹೆಸರಿನಲ್ಲಿ ಪೇಜ್ ಗಳನ್ನ ಕ್ರಿಯೇಟ್ ಮಾಡಿ ಶವಕ್ಕೆ ಅವಮಾನ ಮಾಡುವಂತದ್ದು. ಸಿಟಿ ರವಿ ಅವರು ಯಾರು ಆ ಪೇಜ್ ಅನ್ನ ನಡೆಸ್ತಾ ಇರೋರು ಅನ್ನುವಂಥದ್ದು. ಒಂದು ನಿಮಿಷ ಶಾಂತಿ, ಒಂದ್ ನಿಮಿಷ ನಾನು ಅವ್ರ ಹತ್ರ ಏನೋ ಕೇಳಬೇಕು. ಸಿಟಿ ರವಿ ಅವ್ರ ಹತ್ರ ಸಿಟಿ ರವಿ ಅವರೇ ಒಂದ್ ನಿಮಿಷ, ನಾನು ಮಹೇಂದ್ರ ಕುಮಾರ್ ಮಾತಾಡ್ತಿದ್ದೀನಿ. ಮನೋಭಾವನೆ ಇಲ್ಲ ನಿಮ್ಗೆ. ಸಿಟಿ ರವಿ ಅವರೇ, ಮಹೇಂದ್ರ ಕುಮಾರ್ ಅವರು ಮಾತಾಡ್ತಾರೆ. ಈ ಹಿಂದೆ ತಮ್ಮ ಜೊತೆಗೆ ಇದ್ದಂತವ್ರು. ಈಗ ಚಿಕ್ಕಮಗಳೂರಿನ ವಾತಾವರಣಕ್ಕೂ ಮಂಗಳೂರಿನ ವಾತಾವರಣಕ್ಕೂ ವ್ಯತ್ಯಾಸ ಇದೆ, ಹೌದಲ್ವೋ? ಹೌದು, ವ್ಯತ್ಯಾಸ ಇದೆ. ಈಗ ಮಂಗಳೂರಿನ ವಾತಾವರಣಕ್ಕೆ ಸಂಬಂಧಪಟ್ಟಂತೆ ದಿನನಿತ್ಯ ಅಮಾಯಕರ ಸಾವಾಗ್ತಾ ಇದೆ. ಅಮಾಯಕರು ಯಾರ್ಯಾರೋ ಸತ್ತೋಗ್ತಾ ಇದ್ದಾರೆ. ಇವರ ಸಮಾಧಿಯ ಮೇಲೆ ಸೌಧ ಕಟ್ಟಬೇಕೋ ಅಥವಾ ಇದರ ಶಾಂತಿಯ ಕಡೆ ಹೆಜ್ಜೆ ಇಡಬೇಕೋ? ಶಾಂತಿಯ ಕಡೆಗೆ ಹೆಜ್ಜೆ ಇಡಬೇಕು ಅಂತ ಹೇಳಿದ್ರೆ ಈಗ ಎಲ್ಲರೂ ಕೈ ಜೋಡಿಸ್ಬೇಕು ತಾನೆ. ಅದಕ್ಕೆ ಶಾಂತಿ ಅನ್ನೋದು ಸ್ಮಶಾನ ಶಾಂತಿ ಆಗ್ಬಾರ್ದು. ಸರಿ, ಇವಾಗ PFI ಅನ್ನೋದು ಮುಸ್ಲಿಂ ಸಮಾಜ ಅಲ್ಲ ಅನ್ನೋದು ನನ್ನ ಭಾವನೆ. ಹಿಂದೂ ಸಂಘಟನೆ ಅನ್ನೋದು ಹಿಂದೂ ಸಮಾಜ ಅಲ್ಲ. ಅದು ಎರಡು ಸಂಘಟನೆಗಳ ಸಂಘರ್ಷ. ಇದು ಹಿಂದೂ ಸಮಾಜ ಮತ್ತು ಮುಸಲ್ಮಾನ ಸಮಾಜದ ನಡುವಿನ ಸಂಘರ್ಷ ಅಲ್ಲ. ಇದು ನಿಜ ಅಲ್ವಾ? ಎರಡು ಸಂಘಟನೆಗಳ ಸಂಘರ್ಷ ಅಲ್ಲ, ದೇಶದ ಪರ ಮತ್ತು ದೇಶದ ವಿರುದ್ಧ ಇರುವ ಮಾನಸಿಕತೆಗಳ ಸಂಘರ್ಷ. ISIS ಹೋಗಿ ISIS ಬೆಂಬಲ ಅವ್ರ ಮಾನಸಿಕತೆ ದೇಶದ ಪರ ಇರೋದೇನ್ರಿ? ಈಗ ಅಸ್ರಫ್ ಹತ್ಯೆಯನ್ನು ಸಮರ್ಥಿಸಕ್ಕಾಗತ್ತಾ? ಈ ಮಾನಸಿಕತೆ ಇವತ್ತಿಂದಲ್ಲ, ಈ ತಾಲಿಬಾನ್ ಮಾನಸಿಕತೆ ಇಲ್ಲಿ ಕೆಲಸ ಮಾಡ್ತಿರೋದು. ದೇಶಕ್ಕೆ ಒಳ್ಳೇದಾಗುತ್ತೆ ಅಂತ ನೀವು ಬಯಸೋದಾದ್ರೆ ಹಿಂದೂ ಸಂಘಟನೆಗಳು ಇರೋದೇ ಬೇಕಾಗಿಲ್ಲ. ಆ ತಾಲಿಬಾನ್ ಮಾನಸಿಕತೆ ಇರೋದ್ರಿಂದ ದೇಶ ಹಾನಿಯಾಗುತ್ತಾ, ಬಜರಂಗಳ ಇರೋದ್ರಿಂದ ದೇಶಕ್ಕೆ ಹಾನಿಯಾಗುತ್ತೆ? ಇವಾಗ ಅಸ್ರಫ್ ಹತ್ಯೆಯನ್ನು ಸಮರ್ಥಿಸ್ಕೊಳ್ಳಕ್ ಸಾಧ್ಯ ಇದೆಯಾ?
ಅಶ್ರಫ್ ಹತ್ಯೆಯನ್ನು ಸಮರ್ಥನೆ ಯಾರು ಮಾಡ್ತಾ ಇದ್ದಾರೆ? ಇಲ್ಲ ತಾನೇ, ಎರಡು ಯಾವುದೇ ಹತ್ಯೆಗಳನ್ನು ಸಮರ್ಥಿಸಲು ಸಾಧ್ಯ ಇಲ್ಲ ಅಂದ್ರೆ ಪ್ರಶಾಂತ್ ಪೂಜಾರಿ ಹತ್ಯೆಯನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯ ಇದೆಯಾ? ಯಾವುದು ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹತ್ಯೆಯನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯ ಇದೆಯಾ? ಇವಾಗ ಎಲ್ಲರೂ ಸೇರಿ ಶಾಂತಿಯನ್ನು ಸ್ಥಾಪನೆ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾವೀಗ ರುದ್ರೇಶ್, ಬೆಂಗಳೂರಿನ ರುದ್ರೇಶ್ ಹತ್ಯೆಯನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ? ಸಮರ್ಥನೆ ಸಾಧ್ಯ ಇಲ್ಲ. ಇವಾಗ ಇದನ್ನ ಎಲ್ಲ ಈ ವಿಚಾರಗಳನ್ನ ತಗೊಂಡೋಗಿ ಮಂಗಳೂರಿನ ತಾಲಿಬಾನ್ ಮಾಡ್ಬೇಕಾ? ಅಲ್ರಿ ಈಗ ಹಂಗಿದ್ರೆ ನಿಮಗೆ ಇದ್ರ ಹಿಂದ್ಗಡೆ 1000 ವರ್ಷಗಳ ಮಾನಸಿಕತೆ ಇದೆ. ತಾನು ಹೇಳಿದ್ದು ಮಾತ್ರ ಸತ್ಯ, ನಾನು ಹೇಳಿದ್ದು ಮಾತ್ರ ಉಳಿಬೇಕು ಅನ್ನುವಂತ 1000 ವರ್ಷಗಳ ಮಾನಸಿಕತೆ ಕೆಲಸ ಮಾಡ್ತಾ ಇದ್ದೇನೆ ಅಂತ ಅರ್ಥ ಮಾಡ್ಕೊಳ್ಳದೆ ಇದ್ದೆ ನಿಮ್ಗೆ ಅಲ್ಲ ಇಲ್ಲಿ 1000 ವರ್ಷಗಳ ಚರ್ಚೆನ ಮಾಡ್ತಾ ನಾವು ಇಡೀ ಮಂಗಳೂರಿನ ತಾಲಿಬಾನ್ ಮಾಡ್ಬೇಕಾ ಅಂತ ಕೇಳ್ತಿರೋದು. ಸಿಟಿ ರವಿ ಅವರೇ ಧನ್ಯವಾದ. ಇಷ್ಟೊತ್ತು ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ತುಂಬಾ ಧನ್ಯವಾದ ತಮಗೆ. ರಿಯಾಜ್ ಅವರು ಸಾಲು ಸಾಲು ಉದಾಹರಣೆಗಳನ್ನು ಕೊಟ್ಟರು, ವಿನಾಯಕ ಬಾಳೆಗಾಯಿಂದ ಹಿಡಿದು ಪ್ರಶಾಂತ್ ಪೂಜಾರಿಯವರೆಗೂ. ಆದರೆ ರುದ್ರೇಶ್ ಕೊಲೆ ಕೇಸಿನ ವಿಷಯ ಬಂದ ಹರೀಶ್ ಪೂಜಾರಿಯವರೆಗೂ, ರುದ್ರೇಶ್ ಕೊಲೆ ಕೇಸ್ನಲ್ಲಿ SDPIನವರು ಅರೆಸ್ಟ್ ಆದ್ರಲ್ಲ ಅಂದರೆ ಅದು ತನಿಖೆ ನಡೀತಾ ಇದೆ, ಸುಳ್ಳು ಕೇಸ್ ಇರಬಹುದು ಅಂತ. ಲೆಟ್ ಅಸ್ ನಾಟ್ ಹ್ಯಾವ್ ಡಬಲ್ ಸ್ಟ್ಯಾಂಡರ್ಡ್ಸ್. ಅಲ್ಲಲ್ಲ, ಒಂದೇ ನಿಮಿಷ ರಿಯಾಜ್ ಅವರೇ, ನನಗೊಂದು ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ಹೋಗೋಕ್ಕಿಂತ ಮುಂಚೆ ಹೇಳ್ತೀನಿ, ಎರಡೆರಡು ಮಾನದಂಡಗಳನ್ನು ಇಟ್ಕೊಂಡು ಪ್ರಕರಣಗಳನ್ನು ನೋಡೋದು ಬೇಡ. ಯಾವುದು ಪರಿಹಾರ ಸಾಧ್ಯ, ಯಾವ ಪರಿಹಾರವೂ ಆಗೋದಿಲ್ಲ. ಯಾವುದು ತನಿಖೆ ಹಂತದಲ್ಲಿದೆಯೋ ಅದು ತನಿಖೆ ಹಂತದಲ್ಲೇ ನಡೀಲಿ. ರುದ್ರೇಶ್ ಕೊಲೆ ಕೇಸ್ನಲ್ಲಿ ಕೋರ್ಟ್ ಹೇಳುವ ತನಕ SDPI ಅಪರಾಧಿ ಅಲ್ಲ ಅನ್ನೋದಾದ್ರೆ ಪ್ರಶಾಂತ್ ಪೂಜಾರಿ ಪ್ರಕರಣದಲ್ಲೂ ಕೂಡ ಅದೇ ಮಾನದಂಡ ಅಪ್ಲೈ ಆಗಲಿ, ಶಿಕ್ಷೆ ಆಗಲಿ. ಬಾಳಿಗಾ ಕೇಸ್ನಲ್ಲೂ ಕೂಡ ಅದೇ ಮಾನದಂಡ ಅಪ್ಲೈ ಆಗಲಿ. ನಾನು ಹೇಳುವಂತದ್ದು ಅವ್ರಿಗೂ ಕೂಡ ಹೇಳ್ತೀನಿ, ಬಜರಂಗ್ ದಾದವರು ಕೂಡ ಹೇಳ್ತೀನಿ ಅದೇ ಮಾತನ್ನ. ಕ್ರಿಮಿನಲ್ಸ್ ಗಳನ್ನ ನಾವು ನಮ್ಮ ಬಗಳಲ್ಲಿ ಇಟ್ಟುಕೊಂಡು ಸಾಕಬಾರದು ಅನ್ನುವಂಥದ್ದು ನಮ್ಮ ವಾದ. ಎಕ್ಸಾಕ್ಟ್ಲಿ ಸರ್, ನಾನು ಕೂಡ ಅವರ ಪಾಡಿಗೆ ಅವರನ್ನ ಎಡಪಂಥೀಯರು ಆಗಲಿ ನಿಮ್ಮ ಮಾನದಂಡವನ್ನ ಫಿಕ್ಸ್ ಮಾಡ್ಕೊಂಡು ಬಿಡಿ. ಒಂದು ಪ್ರಕರಣದಲ್ಲಿ ಪೊಲೀಸ್ ಮಾನದಂಡವನ್ನ ಫಿಕ್ಸ್ ಮಾಡ್ಕೊಂಡು ಬಿಡಿ. ಒಂದು ಪ್ರಕರಣದಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ ಮಾತ್ರಕ್ಕೆ ಆತ ಆರೋಪಿ ಅನ್ನೋದಾದ್ರೆ ಎರಡೂ ಕಡೆ ಆ ಮಾನದಂಡ ಅಪ್ಲೈ ಆಗಲಿ. ನೀವು ಹೇಳೋದು ಕೋರ್ಟ್ ಶಿಕ್ಷೆ ಕೊಟ್ಟಿಲ್ಲ, ನಮ್ಮವ್ರು ಹೆಂಗೆ ಆರೋಪಿ ಆಗ್ತಾರೆ, ನಮ್ಮವ್ರು ಹೆಂಗೆ ಅಪರಾಧಿ ಆಗ್ತಾರೆ ಅಂತ ತಾವು ಹೇಳ್ತೀರಿ. ಇನ್ನೊಂದು ಕಡೆ ಮೊನ್ನೆ ನಡೆದಿರುವಂತಹ ಕೊಲೆ ಕೇಸ್ನಲ್ಲಿ ಆರೋಪಿಗಳ ಅರೆಸ್ಟ್ ಆಗಿದ್ದನ್ನು ಉದಾಹರಣೆಯಾಗಿ ತೋರಿಸ್ತೀರಿ. ಲೆಟ್ ಅಸ್ ಹ್ಯಾವ್ ದ ಸಿಂಗಲ್ ಕ್ರೈಟೀರಿಯಾ ಸರ್. ಒಂದು ಕ್ರೈಟೀರಿಯಾ ಇಟ್ಕೊಂಡು ಚರ್ಚೆ ಮಾಡೋಣ. ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ನಂತರ ಚರ್ಚೆಯನ್ನು ಮುಂದುವರಿಸ್ತೀನಿ.